ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪ್ರಧಾನಿ ನರೇಂದ್ರ ಮೋದಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಅದೇನು ನರೇಂದ್ರ ಮೋದಿ ಹಾರಿಸಿದ್ದಾರಾ, ಅದೇನು ದೊಡ್ಡ ಸಾಧನೆನಾ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅಂತಾನೆ ವಿಜ್ಞಾನಿಗಳ ಪಡೆ ಇದೆ, ವಿಜ್ಞಾನಿಗಳ ಟೀಮ್ ಇದೆ. ಅದೇನು ದೊಡ್ಡ ಸಾಧನೆನಾ, ವಿಜ್ಞಾನಿಗಳು ಅದನ್ನು ಹಾರಿಸಿದ್ದಾರೆ. ಯಾವುದೇ ಸರ್ಕಾರ ಇದ್ರೂ ಆ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ. ಯಾರೇ ಇದ್ರೂ ಕೂಡ ಆ ಜಾಗದಲ್ಲಿ ಸಮರ್ಥವಾಗಿ ನಿಭಾಯಿಸ್ತಾರೆ. ಇದನ್ನು ಹೇಳಿಕೊಂಡು ಚುನಾವಣೆಯಲ್ಲಿ ಲಾಭ ಪಡ್ಕೊಳ್ಬೇಕಾ ಅಂತ ಕಿಚಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಬಾಹ್ಯಾಕಾಶದಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದ್ದೀವಿ ಅನ್ನುವಂತಹ ಹೇಳಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟರು. ಅದಕ್ಕೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಮೋದಿಯವರು ಆರಿಸಿದ್ದ, ನರೇಂದ್ರ ಮೋದಿಯವರು ಆರಿಸಿರೋದ ವಿಜ್ಞಾನಿಗಳು ಮಾಡ್ಕೋತಾರೆ. ಅದು ಏನು ಅದಕ್ಕೆ ಅರ್ಧ ಗಂಟೆ ಕಾಯಿಸ್ಕೊಂಡು ಅದೇನೋ ಜನದೆಂಥದ್ದು ಬಾತ್ರೂಮ್ ಒಳಗೂ ಜನ ಟೆನ್ಷನ್ ಅಲ್ಲವ್ರೆ, ಆಫೀಸಲ್ಲೂ ಟೆನ್ಷನ್ ಅಲ್ಲವ್ರೆ, ಬಸ್ ಸ್ಟ್ಯಾಂಡಲ್ಲೂ ಟೆನ್ಷನ್ ಅವ್ರು ನೋಡಿದೆ. ಯಾರು ಟೆನ್ಷನ್ ಅಲ್ಲವ್ರೆ? ಏನು ದೊಡ್ಡ ಸಾಧನೆನ ವಿಜ್ಞಾನಿಗಳು ದೇಶದಲ್ಲಿ, ಅದಕ್ಕೋಸ್ಕರಲೇ ವಿಜ್ಞಾನಿಗಳು ಪಡೆ ಇದೆ. ಅವ್ರ ರೊಟೀನ್ ಏನೋ ಯಾವುದೇ ಸರ್ಕಾರಗಳಿರಲಿ ಕೆಲಸ ಮಾಡ್ತಾರೆ. ಇದನ್ನು ಈಗ ಹೇಳ್ಕೊಂಡು ಇದರಲ್ಲಿ ಚುನಾವಣೆಯಲ್ಲಿ ಮತ ಪಡೆಯಬೇಕಾ? ಯಾರೋ ಕೆಲಸ ಮಾಡಿರೋದನ್ನ ಉಪಯೋಗ ಮಾಡ್ಕೊಂಡು ಯಾವುದೇ ದೇಶದಲ್ಲಿ ಯಾರೇ ಪ್ರಧಾನಮಂತ್ರಿಗಳಿರಲಿ, ಯಾವುದೇ ಸರ್ಕಾರಗಳಿರಲಿ, ಹಲವಾರು ಇಲಾಖೆಗಳಲ್ಲಿ ಅವರವರದೇ ಆದಂಥ ಕೆಲಸ ನಿರ್ವಹಣೆ ಮಾಡತಕ್ಕಂಥ ಸಮರ್ಥವಾದಂಥ ದೇಶದ ನಾಗರಿಕರೇನಿದ್ದಾರೆ ಅವ್ರ ಕೊಡುಗೆಗಳಿದು. ಏನು ಸರ್ಕಾರ ಇದನ್ನು ಇವರ ಅಚೀವ್ಮೆಂಟ್ ಅಂತ ಹೇಳಲಿಕ್ಕಾಗತ್ತಾ? ಅವರ ಒಂದು ರಿಸರ್ಚ್ಗಳು, ಅವರ ಒಂದು ದುಡಿಮೆ ಏನಿದೆ ಅದು ರೊಟೀನ್ ವೇನಲ್ಲಿ ನಡೀತಕ್ಕಂಥ ಕೆಲಸಗಳಿದು. ಇದನ್ನು ದೊಡ್ಡ ನಿಯಮಗಳಿಗೆ ಬೇಕಾಗಿದೆ. ನಿಮಗೆ ದೇಶದಲ್ಲಿ ಯಾವುದೋ 50 ವರ್ಷದಿಂದ ಪ್ರಾರಂಭ ಆಗಿದ್ದು ಇವತ್ತು ನರೇಂದ್ರ ಮೋದಿ ಮಾಡಿಬಿಟ್ರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕಾಲ ಇದು ನಾನು ನೋಡ್ತಾ ಇದ್ದೇನೆ. ಅದರಿಂದ ಇದು ಏನು ದೊಡ್ಡ ಮಹತ್ವ ಕೊಡತಕ್ಕಂಥ ಏನೋ ಒಂದು ಸಾಧನೆ ನರೇಂದ್ರ ಮೋದಿ ಅವರು ಮಾಡಿದ್ದು ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಇದೆಯಲ್ಲ, ಅದು ತಾವುಗಳು ಯೋಚನೆ ಮಾಡಬೇಕಾಯ್ತದೆ. ಅದೇನು ನರೇಂದ್ರ ಮೋದಿ ಅವರು ಆರಿಸಿದ್ದ, ನರೇಂದ್ರ ಮೋದಿ ಅವರು ಆರಿಸಿರೋದ ವಿಜ್ಞಾನಿಗಳು ಮಾಡ್ಕೋತಾರೆ. ಅದು ಏನು ಅದಕ್ಕೆ ಅರ್ಧ ಗಂಟೆ ಕಾಯಿಸ್ಕೊಂಡು ಅದೇನೋ ಜನದೆಂಥದ್ದು ಬಾತ್ರೂಮ್ ಒಳಗೂ ಜನ ಟೆನ್ಷನ್ ಅಲ್ಲವ್ರೆ, ಆಫೀಸಲ್ಲೂ ಟೆನ್ಷನ್ ಅಲ್ಲವ್ರೆ, ಬಸ್ ಸ್ಟ್ಯಾಂಡಲ್ಲೂ ಟೆನ್ಷನ್ ಅವ್ರು ನೋಡಿದೆ. ಯಾರು ಟೆನ್ಷನ್ ಅಲ್ಲವ್ರೆ? ಏನು ದೊಡ್ಡ ಸಾಧನೆನ ವಿಜ್ಞಾನಿಗಳು ದೇಶದಲ್ಲಿ, ಅದಕ್ಕೋಸ್ಕರಲೇ ವಿಜ್ಞಾನಿಗಳು ಪಡೆ ಇದೆ. ಅವ್ರ ರೊಟೀನ್ ಏನೋ ಯಾವುದೇ ಸರ್ಕಾರಗಳಿರಲಿ ಕೆಲಸ ಮಾಡ್ತಾರೆ. ಇದನ್ನು ಈಗ ಹೇಳ್ಕೊಂಡು ಇದರಲ್ಲಿ ಚುನಾವಣೆಯಲ್ಲಿ ಮತ ಪಡೆಯಬೇಕಾ? ಯಾರೋ ಕೆಲಸ ಮಾಡಿರೋದನ್ನ ಉಪಯೋಗ ಮಾಡ್ಕೊಂಡು ಯಾವುದೇ ದೇಶದಲ್ಲಿ ಯಾರೇ ಪ್ರಧಾನಮಂತ್ರಿಗಳಿರಲಿ, ಯಾವುದೇ ಸರ್ಕಾರಗಳಿರಲಿ, ಹಲವಾರು ಇಲಾಖೆಗಳಲ್ಲಿ ಅವರವರದೇ ಆದಂಥ ಕೆಲಸ ನಿರ್ವಹಣೆ ಮಾಡತಕ್ಕಂಥ ಸಮರ್ಥವಾದಂಥ ದೇಶದ ನಾಗರಿಕರೇನಿದ್ದಾರೆ ಅವ್ರ ಕೊಡುಗೆಗಳಿದು. ಏನು ಸರ್ಕಾರ ಇದನ್ನು ಇವರ ಅಚೀವ್ಮೆಂಟ್ ಅಂತ ಹೇಳಲಿಕ್ಕಾಗತ್ತಾ? ಅವರ ಒಂದು ರಿಸರ್ಚ್ಗಳು, ಅವರ ಒಂದು ದುಡಿಮೆ ಏನಿದೆ ಅದು ರೊಟೀನ್ ವೇನಲ್ಲಿ ನಡೀತಕ್ಕಂಥ ಕೆಲಸಗಳಿದು. ಇದನ್ನು ದೊಡ್ಡ ನಿಯಮಗಳಿಗೆ ಬೇಕಾಗಿದೆ. ನಿಮಗೆ ದೇಶದಲ್ಲಿ ಯಾವುದೋ 50 ವರ್ಷದಿಂದ ಪ್ರಾರಂಭ ಆಗಿದ್ದು ಇವತ್ತು ನರೇಂದ್ರ ಮೋದಿ ಮಾಡಿಬಿಟ್ರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕಾಲ ಇದು ನಾನು ನೋಡ್ತಾ ಇದ್ದೇನೆ. ಅದರಿಂದ ಇದು ಏನು ದೊಡ್ಡ ಮಹತ್ವ ಕೊಡತಕ್ಕಂಥ ಏನೋ ಒಂದು ಸಾಧನೆ ನರೇಂದ್ರ ಮೋದಿ ಅವರು ಮಾಡಿದ್ದು ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಇದೆಯಲ್ಲ, ಅದು ತಾವುಗಳು ಯೋಚನೆ ಮಾಡಬೇಕಾಯ್ತದೆ. ಅದೇನು ನರೇಂದ್ರ ಮೋದಿ ಅವರು ಆರಿಸಿದ್ದ.